ಮತ್ತೊಂದು ಅಪ್ಡೇಟ್ ಇದೆ. ಹೈಕಮಾಂಡ್ ನಿಂದ ಯಾವುದೇ ಕ್ಷಣದಲ್ಲಾದರೂ ಕೂಡ ಮೆಸೇಜ್ ಬರಬಹುದು. ನೂತನ ಸಚಿವರ ಪಟ್ಟಿ ರವಾನಿಸಲಿದೆ ಕಾಂಗ್ರೆಸ್ನ ಹೈಕಮಾಂಡ್ ಲಿಸ್ಟ್ ಕಳಿಸ್ತಾ ಇದ್ದಂತೆ ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ಇವತ್ತು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇವತ್ತು ಇಡೀ ದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕಾಯ್ತಿದ್ದಾರೆ. ಯಾವುದೇ ಅಧಿಕೃತ ಕಾರ್ಯಕ್ರಮವನ್ನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಮ್ಮಿಕೊಂಡಿಲ್ಲ. ಕಾರಣ ಇವತ್ತು ನೂತನ ಸಚಿವರ ಪ್ರಮಾಣ ವಚನ ಸಂಜೆಯೇ ಆಗೋ ಸಾಧ್ಯತೆ ಇರೋದ್ರಿಂದ. ಬಟ್ ಇಲ್ಲಿ ತನಕ ಲೋಕಭವನಕ್ಕೆ ಯಾಕೆ ಅಧಿಕೃತ ಪತ್ರ ರವಾನೆ ಆಗಿಲ್ಲ ಅಂದ್ರೆ ಲಿಸ್ಟ್ ಬರಬೇಕು. ಲಿಸ್ಟ್ ಬಂದಾಗ ಕನ್ಫರ್ಮ್ ಆಗಿ ಒಂದು ಲಿಖಿತ ರೂಪದಲ್ಲಿ ಕೊಡೋ ಸಾಧ್ಯತೆ ಇದೆ. ಸೊ ಮೋಸ್ಟ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೂಡ ಅದಕ್ಕೆ ಕಾದಿದ್ದಾರೆ. ಹಂಗಾಗಿ ಇವತ್ತು ಅವರ ಟಿಪಿ ಇರುತ್ತಲ್ಲ, ಎಲ್ಲೆಲ್ಲಿ ಯಾವ್ಯಾವ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರಂತೆ, ಆ ಟಿಪಿನೇ ಸಿದ್ಧ ಆಗಿಲ್ಲ. ಅಲ್ಲಿಗೆ ಮುಖ್ಯಮಂತ್ರಿಗಳ ಯಾವ ಕಾರ್ಯಕ್ರಮ ಕೂಡ ಇವತ್ತು ನಿಗದಿ ಆಗಿಲ್ಲ. ಯಾವುದೇ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗ್ತಾ ಇಲ್ಲ. ಅವ್ರು ಕಾಯ್ತಾ ಇರೋದು ನೂತನ ಸಚಿವರ ಪಟ್ಟಿಗೋಸ್ಕರ. ಮಧ್ಯಾಹ್ನದ ಒಳಗಡೆ ಬರಬಹುದು ಅನ್ನುವಂತ ನಿರೀಕ್ಷೆ ಇಟ್ಕೊಂಡು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾಯ್ತಿದ್ದಾರೆ. ಅವ್ರಿಗೂ ಕೂಡ ಒತ್ತಡ ಜಾಸ್ತಿ ಇದೆ. ಆಡಳಿತ ಬೇಗ ಪಡೆದುಕೊಳ್ಬೇಕು ಅಂತ ಅಂದ್ರೆ ಖಂಡಿತ ಡಿಕೆ ಶಿವಕುಮಾರ್ ಅವರ ಸಂಪುಟ ಪೂರ್ಣ ಪ್ರಮಾಣದಲ್ಲಿ ಆಗಬೇಕು. ಕ್ಯಾಬಿನೆಟ್ ಫುಲ್ಫಿಲ್ ಆದಾಗ ಮಾತ್ರ ಆಡಳಿತಕ್ಕೆ ಬೇಗ ಸಿಗೋದಕ್ಕೆ ಸಾಧ್ಯ. ಹಂಗಾಗಿ ಇಷ್ಟೆಲ್ಲ ಕಸರತ್ತು, ಇಷ್ಟೆಲ್ಲ ಲಾಭಿ ಒತ್ತಡ, ದೆಹಲಿಗೆ ಹೋಗೋದಂತೆ ಬರೋದಂತೆ ಇದೆಲ್ಲ ಸಾಕಾಗಿ ಹೋಗಿದೆ ಅಂತ ಅಟ್ಲೀಸ್ಟ್ ಇವತ್ತು ಆಗ್ಲೇಬೇಕು ಅಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೂಡ ಎದುರು ನೋಡ್ತಿದ್ದಾರೆ. ಹಂಗಾಗಿ ಇವತ್ತು ಅಂತಿಮ ಸುತ್ತಿನ ಸಭೆ ಆಗ್ತಾ ಇದ್ದಂತೆ ಲಿಸ್ಟ್ ರವಾನೆ ಆಗೋ ಸಾಧ್ಯತೆ ಇದೆ. ಹಂಗಾಗಿ ಮುಖ್ಯಮಂತ್ರಿಗಳು ಕೂಡ ವೇಟ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ತಾನಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೀರೇಶ್, ಆಗಾಗುತ್ತೆ ಈಗಾಗುತ್ತೆ ಸಂಪುಟ ವಿಸ್ತರಣೆ ಅಂತ ಕಾದಿದ್ದೇ ಬಂತು, ಇಲ್ಲಿ ತನಕ ಆಗ್ತಾನೆ ಇಲ್ಲ. ಯಾಕಿಷ್ಟು ಗೊಂದಲ, ಯಾಕಿಷ್ಟು ವಿಳಂಬ, ಏನಾಗ್ತಾ ಇದೆಯಂತ? ಅಷ್ಟು ಈಸಿ ಆಗಿಲ್ವಾ ಈ ಬಾರಿ ಸಂಪುಟ ಫೈನಲ್ ಮಾಡೋದು ಅಂತ ಇವನ್ ಹೈಕಮಾಂಡ್ಗೂ ಕೂಡ? ಖಂಡಿತವಾಗಿ ಶ್ರುತಿ, ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ವಿಚಾರ ಯಾವುದೇ ಸಸ್ಪೆನ್ಸ್ ಮೂವಿಗೂ ಸಹ ಕಡಿಮೆ ಇಲ್ಲ ಅಂತ ಹೇಳ್ಬೋದು. ಯಾಕಂತಂದ್ರೆ ಕಳೆದ 60 ದಿನಗಳಿಂದನೂ ಸಹ ಈ ವಾರ ಆಗುತ್ತೆ, ನಾಳೆ ಆಗುತ್ತೆ, ನಾಡಿದ್ದೇ ಆಗುತ್ತೆ ಅಂತಾನೆ ಸಚಿವಾಕಾಂಕ್ಷಿಗಳು ಸಚಿವ ಸಂಪುಟ ವಿಸ್ತರಣೆಯ ವಿಚಾರದಲ್ಲಿ ಕಾಯ್ಕೊಂಡು ಕೂತಿರುವಂಥದ್ದು. ಆದರೆ ಹೈಕಮಾಂಡ್ ನಾಯಕರುಗಳು ಮಾತ್ರ ಅಳೆದು ತೂಗಿ ಸಂಪುಟ ಸದಸ್ಯರನ್ನ ಆಯ್ಕೆ ಮಾಡೋಕೆ ಮುಂದಾಗ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲೇ ಕಳೆದ 60 ದಿನಗಳಿಂದನೂ ಸಹ ಸಚಿವ ಸಂಪುಟ ವಿಸ್ತರಣೆ ಆಗದೆ ಇರೋ ಹಿನ್ನೆಲೆಯಲ್ಲೇ ಇದೀಗ ಇವತ್ತು ಬಹುತೇಕವಾಗಿ ಸಚಿವ ಸಂಪುಟ ವಿಸ್ತರಣೆ ಆಗುತ್ತಾ ಇಲ್ವಾ ಅನ್ನೋದು ಈ ಕ್ಷಣಕ್ಕೂ ಸಹ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಈಗಾಗಲೇ ಕಳೆದ ವಾರ ರಾಜ್ಯ ನಾಯಕರುಗಳು ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಆದಂಥ ಸಂದರ್ಭದಲ್ಲಿ ನಾವು ಭಾನುವಾರ ರಾತ್ರಿ ನಿಮಗೆ ಲಿಸ್ಟ್ ಅನ್ನು ಕಳಿಸ್ಕೊಡ್ತೀವಿ, AICC ಕಾರ್ಯದರ್ಶಿ ಆಗಿರ್ತಕ್ಕಂಥ KC ವೇಣುಗೋಪಾಲ್ ಆಗಲಿ ಇಲ್ಲವೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ನೂತನ ಸಚಿವರ ಪಟ್ಟಿಯನ್ನು ತೆಗೆದುಕೊಂಡು ಬೆಂಗಳೂರಿಗೆ ಬರ್ತಾರೆ, ನೀವು ಸೋಮವಾರ ಬೇಕಾದರೆ ಸಚಿವ ಸಂಪುಟ ವಿಸ್ತರಣೆಯನ್ನು ಮಾಡ್ಕೊಳ್ಳಿ ಅನ್ನೋ ಒಂದು ಸಂದೇಶವನ್ನು ಹೈಕಮಾಂಡ್ ನಾಯಕರುಗಳು ರವಾನೆಯನ್ನು ಮಾಡಿದ್ರು. ಆ ನಿಟ್ಟಿನಲ್ಲೇ ನಿನ್ನೆನೂ ಸಹ CM DK ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರುಗಳ ಸಂದೇಶಕ್ಕಾಗಿ ಸಾಕಷ್ಟು ಕಾಯ್ದುಕೊಂಡು ಕೂತಿದ್ರು. ಆದರೆ ನಿನ್ನೆ ರಾತ್ರಿ ಮಾತ್ರ ಹೈಕಮಾಂಡ್ ನಾಯಕರುಗಳಿಂದ ಯಾವುದೇ ರೀತಿಯಾದಂಥ ಸಂದೇಶ ಬಂದಿಲ್ಲ. ಆದರೆ ಹೈಕಮಾಂಡ್ ನಾಯಕರುಗಳು ಬೆಳಗ್ಗೆ ಇವತ್ತು 10 ಗಂಟೆಯ ಒಳಗಡೆ ನಿಮಗೆ ಒಂದು ಪಟ್ಟಿಯನ್ನು ಕಳಿಸ್ಕೊಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಹೈಕಮಾಂಡ್ ಮಟ್ಟದಲ್ಲೂ ಸಹ ಸಚಿವ ಸಂಪುಟ ವಿಸ್ತರಣೆಯ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳು ಇರುವಂಥದ್ದು. ಯಾಕಂತಂದ್ರೆ ಕೆಲವು ಹೆಸರುಗಳನ್ನು ಅಂದ್ರೆ ಕೆಲವು ಶಾಸಕರುಗಳನ್ನ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಂಥ ವಿಚಾರದಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರುಗಳು ಸಾಕಷ್ಟು ಬಿಗಿಪಟ್ಟನ್ನು ಹಿಡಿದುಕೊಂಡು ಕೂತಿರುವಂಥದ್ದು. ಆ ಪಟ್ಟಿಗೆ ಹೈಕಮಾಂಡ್ ನಾಯಕರುಗಳು ಸುತಾರಾಮ್ ಒಪ್ತಾ ಇಲ್ಲ. ಆ ಹಿನ್ನೆಲೆಯಲ್ಲೇ ಇದೀಗ ಹಗ್ಗ ಜಗ್ಗಾಟ ಶುರುವಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲೇ ಇವತ್ತು ಬೆಳಗ್ಗೆನೂ ಸಹ ಇನ್ನೊಂದು ಸುತ್ತಿನ ಚರ್ಚೆಯನ್ನು ಮಾಡಿ ನಾವು ನಿಮಗೆ 10-11 ಗಂಟೆ ಒಳಗಡೆನೆ ಸಂಪುಟದ ಸಚಿವರ ಲಿಸ್ಟನ್ನು ಕಳಿಸ್ಕೊಡ್ತೀವಿ ಅಂತ ಹೇಳಿ ಹೈಕಮಾಂಡ್ ನಾಯಕರುಗಳು ಇದೀಗ ರಾಜ್ಯ ನಾಯಕರುಗಳಿಗೆ ಕಳಿಸಿರುವಂಥದ್ದು. ಆ ಹಿನ್ನೆಲೆಯಲ್ಲೇ CM DK ಶಿವಕುಮಾರ್ ಆಗಿರ್ಬೋದು ಮತ್ತು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ G ಪರಮೇಶ್ವರ್ ಅವರು ಸಹ ಅವರ ಪ್ರವಾಸ ಕಾರ್ಯಕ್ರಮವನ್ನು ಕಾಯ್ದಿರಿಸಿರುವಂಥದ್ದು. ಯಾವುದೇ ಕ್ಷಣದಲ್ಲಾದರೂ ಹೈಕಮಾಂಡ್ ನಾಯಕರುಗಳ ಕರೆ ಬರ್ಬೋದು, ನಮಗೆ ಲಿಸ್ಟ್ ಸಿಗ್ಬೋದು ಅನ್ನೋ ಒಂದು ನಿಟ್ಟಿನಲ್ಲೂ ಸಹ ಅವರು ಸಹ ಕಾಯ್ದುಕೊಂಡು ಕೂತಿರುವಂಥದ್ದು. ಆದರೆ ಇವತ್ತು ಬೆಳಗ್ಗೆ ಸಚಿವ ಸಂಪುಟ ಸದಸ್ಯರ ಲಿಸ್ಟ್ ಬಂದರೂ ಸಹ ರಾಜಭವನಕ್ಕೆ ಈ ಕ್ಷಣದವರೆಗೂ ಸಹ ಯಾವುದೇ ರೀತಿಯಾದಂಥ ಮಾಹಿತಿ ಹೋಗಿಲ್ಲ. ಈಗಾಗಲೇ 2-3 ಬಾರಿ ಮೌಖಿಕವಾಗಿ ಲೋಕಭವನಕ್ಕೆ ಮಾಹಿತಿಯನ್ನು ಕೊಡಲಾಗಿತ್ತು. ಯಾವುದೇ ಕ್ಷಣದಲ್ಲಾದರೂ ಸಹ ನಾವು ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡ್ತೀವಿ ಅನ್ನೋ ಒಂದು ಸೂಚನೆಯನ್ನು ಕಳಿಸಲಾಗಿತ್ತು. ಆದರೆ ನಿನ್ನೆ ಮಾತ್ರ ಲೋಕಭವನದಿಂದ ಸ್ಪಷ್ಟವಾದಂಥ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಈ ಬಾರಿ ನಮಗೆ ಲಿಖಿತವಾಗಿ ಆದೇಶ ಬಂದರೆ ಮಾತ್ರ ನಾವು ಸಚಿವ ಸಂಪುಟ ವಿಸ್ತರಣೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೋತೀವಿ ಅಂತ ಹೇಳಿರುವಂಥದ್ದು. ಮೌಖಿಕವಾಗಿ ಯಾವುದೇ
ರೀತಿಯಂಥ ಸಂದೇಶ ಬೇಡ ಅಂತ ಹೇಳಿ ಲೋಕಭವನದ ಅಧಿಕಾರಿಗಳು ಸಹ ಸಿಎಂ ಕಚೇರಿಗೆ ದೃಢಪಡಿಸಿರುವಂಥದ್ದು. ಹೀಗಾಗಿ ಇವತ್ತು ಬೆಳಗ್ಗೆ ಹೈಕಮಾಂಡ್ ನಾಯಕರುಗಳಿಂದ ಪಟ್ಟಿ ಬಂದರೆ ಇವತ್ತು ಸಂಜೆ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೋ ಇಲ್ವೋ ಅನ್ನೋದು ಇನ್ನೂ ಸಹ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಯಾಕಂತಂದ್ರೆ 4-5 ಹೆಸರುಗಳ ವಿಚಾರದಲ್ಲಿ ಹೈಕಮಾಂಡ್ ನಾಯಕರ ಮಟ್ಟದಲ್ಲೂ ಸಹ ಸಾಕಷ್ಟು ಗೊಂದಲಗಳಿರುವಂಥದ್ದು ಮತ್ತು ಇಬ್ಬರು ಹೆಚ್ಚುವರಿಯಾಗಿ DCMಗಳನ್ನು ನೇಮಕ ಮಾಡುವ ವಿಚಾರದಲ್ಲೂ ಸಹ ಹೈಕಮಾಂಡ್ ಮಟ್ಟದಲ್ಲಿ ಸಾಕಷ್ಟು ಚರ್ಚೆಗಳು ಆಗ್ತಾ ಇರುವಂಥದ್ದು. ಆದರೆ ರಾಜ್ಯ ನಾಯಕರುಗಳ ವಿಚಾರದಲ್ಲಿ ಒಮ್ಮತ ಸೃಷ್ಟಿ ಆಗದೆ ಇರೋ ಹಿನ್ನೆಲೆಯಲ್ಲೇ ಸಚಿವ ಸಂಪುಟದ ಸಚಿವರ ಪಟ್ಟಿ ಫೈನಲ್ ಆಗದೆ ಇರುವುದಕ್ಕೆ ಕಾರಣ ಅಂತ ಹೇಳ್ಬೋದು. ಶ್ರುತಿ. ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.